ಉಚ್ಚರಿಸ್ತಾರೆ. ಇದು ಮೇಲೆ ಬೇಕಾದರೆ ವಿಷ್ಣು ತೀರ್ಥರ ಭಾಗವತ ಸಾರೋದ್ಧಾರ ಇದರಲ್ಲಿ ಯೋಗದ ಪ್ರಮೇಯ ಬರುತ್ತೆ. ಈಗ ಮುಕ್ತಿಯೇ ಪರಮ ಪ್ರಯೋಜನ ಅಂತ ಇಟ್ಕೊಂಡ್ರೆ ಅದರಲ್ಲಿ ಎರಡು ವಿಧವಾಗಿ ಪ್ರವೃತ್ತಿಗಳು. ಒಂದು ಶಾಸ್ತ್ರಾಧ್ಯಯನ. ಶಾಸ್ತ್ರಾಧ್ಯಯನ ಅಂದರೆ ವೇದಾಂತ ಇತ್ಯಾದಿ ಶಾಸ್ತ್ರಗಳನ್ನು ಕೂಲಂಕಷವಾಗಿ ಓದಿ ಆ ಪದಗಳ ಅರ್ಥ, ವಾಕ್ಯಾರ್ಥ, ಅದರಿಂದ ಬರತಕ್ಕಂಥ ಪ್ರಮೇಯಗಳು ಇದನ್ನೆಲ್ಲ ನಿಷ್ಕರ್ಷೆಯಿಂದ ತಿಳ್ಕೊಳ್ಳೋದು. ಅಂದರೆ ಏನು, ಈ ಮನಸ್ಸನ್ನು ಈ ಅಂತಃಪ್ರಾವಣ್ಯ ಒಳಗಡೆಯೇ ತಿರುಗಿಸೋದಕ್ಕೆ ಸಹಾಯವಾಗುವ ಹಾಗೆ ಅನಾಲಿಟಿಕಲ್. ಇದು ಅನಾಲಿಟಿಕಲ್. ಈ ಅನಾಲಿಸಿಸ್ನಲ್ಲಿ ಏನಾಗುತ್ತೆ, ನಮಗೆ ಸಾಮಾನ್ಯವಾಗಿ ಯಾವುದೋ ಒಂದು ವಿಷಯದಲ್ಲಿ ಒಂದು ಅಭಿಲಾಷೆ ಇರುತ್ತೆ, ಒಂದು ಬಯಕೆ ಇರುತ್ತೆ, ಅದರಲ್ಲೇ ಒಂದು ಸಂಘ ಇರುತ್ತೆ. ಇದು ಸರಿಯೋ ತಪ್ಪೋ, ಇದರ ಪ್ರಮೇಯಗಳೇನೋ ಅಂತನ್ನೋದು ನಮಗೆ ಸಾಮಾನ್ಯವಾಗಿ ಗೊತ್ತಿರೋಲ್ಲ. ಶಾಸ್ತ್ರವನ್ನು ಓದಿದಾಗ ಈ ಒಂದು ವಿಚಾರ ಮಾಡತಕ್ಕಂಥ ಶಕ್ತಿ ಬರುತ್ತೆ. ಈ ವಿಚಾರವನ್ನು ಮಾಡೋದರಿಂದ ಕೆಲವು ವಿಷಯಗಳಲ್ಲಿ ಪ್ರವೃತ್ತಿ ತಾನಾಗಿ ಇದ್ದದ್ದು ಕುಂಠಿತವಾಗುತ್ತೆ, ಅಂದರೆ ಅಡ್ಡ ಬರುತ್ತೆ. ಅಂತಃಪ್ರಾವಣ್ಯ ಅಂತ ಒಂದು ಡೆವಲಪ್ ಆಗುತ್ತೆ. ಇದನ್ನು ಶಾಸ್ತ್ರಾಭ್ಯಾಸ ಅಂತ ಕರೀತಾರೆ. ಒಂದು ವೇದಾಂತದಲ್ಲಿ ಒಂದು ವಿಧಿ. ಇದರಲ್ಲಿ ಬರೀ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್, ಇದರಲ್ಲಿ ಏನೂ ಇಲ್ಲ. ಇನ್ನೊಂದು ಯೋಗ. ಈ ಯೋಗದಲ್ಲಿ ದೇಹಕ್ಕೂ ಕೆಲಸ ಇರುತ್ತೆ, ಇಂದ್ರಿಯಗಳಿಗೆ ಕೆಲಸ ಇರುತ್ತೆ, ಮನಸ್ಸಿಗೆ ಕೆಲಸ ಇರುತ್ತೆ. ಈ ಯೋಗ ಪ್ರಕ್ರಿಯೆಯಲ್ಲಿ ಏನು ಮಾಡ್ತಾರೆ, 4 ತತ್ವಗಳು ಅಂತ ಹೇಳ್ತಾರೆ. ಅಂದರೆ ಏನೋ, ಒಂದು ದೇಹ, ಇಂದ್ರಿಯಗಳು, ಎರಡನೇದು ಈ ದೇಹ ಅಂತನ್ನೋದರಲ್ಲಿ ಈ ಇಂದ್ರಿಯಗಳಲ್ಲದೆ ದೇಹದ ಕ್ರಿಯೆ ಏನೇನಾಗುತ್ತೋ ಅದನ್ನೆಲ್ಲ ಸೇರಿಸಿದ್ದಾರೆ. ಏನು, ರೆಸ್ಪಿರೇಷನ್ ಅಥವಾ ಡೈಜೆಷನ್ ಆಫ್ ಫುಡ್, ಬ್ಲಡ್ ಸರ್ಕ್ಯುಲೇಷನ್, ಇಂಥದ್ದೆಲ್ಲ ಇಂದ್ರಿಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ದೇಹದಲ್ಲಿ ಇಡೀ ದೇಹ ಆಸ್ ಎ ಹೋಲ್ ಇಟ್ ಡಿಸ್ಚಾರ್ಜಸ್ ದೀಸ್ ಫಂಕ್ಷನ್ಸ್. ಇನ್ನು ಇಂದ್ರಿಯಗಳು ಅಂದ್ರೇನು, ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ವಾಸನೆ ನೋಡುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಈ ದೇಹದಿಂದ ಸ್ಪರ್ಶ ಅಂತ ಟಚ್ ಸೆನ್ಸ್, ಇವೆಲ್ಲ ಇಂದ್ರಿಯಗಳು. ಈ ಇಂದ್ರಿಯಗಳು ಜ್ಞಾನೇಂದ್ರಿಯಗಳಲ್ಲದೇನೆ ಕೆಲವು ಕರ್ಮೇಂದ್ರಿಯಗಳು ಇರುತ್ತೆ, ಕೆಲವು ಕೆಲಸಕ್ಕೆ ಸಹಾಯ ಆಗುವಂಥದ್ದು. ಇವಾಗ ಕೈ ಇರುತ್ತೆ, ಕೈಯಿಂದ ಹಿಡ್ಕೊಳ್ತೀವಿ, ಪ್ರಿಹೆನ್ಷನ್. ಕಾಲಿಂದ ನಡೀತೀವಿ, ಬಾಯಿಯಿಂದ ಮಾತನಾಡ್ತೀವಿ, ಇವೆಲ್ಲ ಕರ್ಮೇಂದ್ರಿಯಗಳು. ಹೀಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 10 ಸೇರಿ 10 ಇಂದ್ರಿಯಾಣಿ. ಶರೀರ 10 ಇಂದ್ರಿಯಗಳು. ಇನ್ನು ಇದನ್ನು ಮೀರಿ ಅಂತಃಕರಣ ಅಂತ ಒಂದು 3 ವಿಭಾಗ ಮಾಡಿಕೊಳ್ತಾರೆ. ಶರೀರ, ಇಂದ್ರಿಯಗಳು, ಅಂತಃಕರಣ. ಈ ಅಂತಃಕರಣದಲ್ಲಿ ಮತ್ತೆ 4 ವಿಧ ಮಾಡಿಕೊಳ್ತಾರೆ. 5 ವಿಧ. ಒಂದು ಮನಃ, ಅಂದರೆ ಇಂದ್ರಿಯಗಳ ಜೊತೆ ಹೋಗಿ ವಿಷಯಗಳ ಸ್ವರೂಪವನ್ನು ತಿಳ್ಕೊಳ್ಳೋದು ಮನಃ, ಮನಸ್ ಅಂತನ್ನೋದು. ಅದಕ್ಕಿಂತ ಈ ಮನಸ್ಸಿನಲ್ಲಿ ನಾವು ತಿಳ್ಕೊಂಡಿದ್ದನ್ನು ಸರಿಯಾಗಿ ನಿಷ್ಕರ್ಷೆಯಿಂದ ಇದರ ಸ್ವರೂಪ ಇಂಥದ್ದು, ಇದರ ಸತ್ಯ ಇಂಥದ್ದು, ಇದರ ಕಾಂಟೆಕ್ಸ್ಟ್ ಇದು ಅಂತೆಲ್ಲ ತಿಳ್ಕೊಳ್ಳೋದು, ಅದನ್ನು ವಿಜ್ಞಾನ ಅಂತ ಕರೀತಾರೆ. ಈ ವಿಜ್ಞಾನದ ಜೊತೆಯಲ್ಲಿ ನಾನು ಅಂತ ಒಂದು ಬರುತ್ತೆ. ಇದು ದೇಹಕ್ಕೂ ಸಂಬಂಧಪಟ್ಟಿದ್ದಲ್ಲ, ದೇಹಗಳಲ್ಲೂ ಇಲ್ಲ, ಇದು ಇಂದ್ರಿಯಗಳಿಂದ ಬರೋಲ್ಲ. ಆದರೆ ನಾನು ತಿಳ್ಕೊಳ್ತೀನಿ, ನಾನು ಹೋಗ್ತೀನಿ, ನಾನು ಕೂತ್ಕೊಂಡಿದ್ದೀನಿ, ನನಗೆ, ಇದನ್ನೆಲ್ಲ ಕೂಡಿಸಿ ಅಹಂಕಾರ ಅಂತ ಕರೀತಾರೆ. ಈ ಅಹಂಕಾರ ಅಂದರೆ ಕನ್ನಡದ ಅಹಂಕಾರ ಅಂತ ತಿಳ್ಕೊಳ್ಳಬಾರ್ದು ನಾವು, ಈಗೋ ಅಂತ ಅರ್ಥದಲ್ಲ. ನಾನು ಅನ್ನತಕ್ಕಂಥದ್ದು, ಅಹಂ ಕರೋತಿ, ನಾನು ಅನ್ನೋದನ್ನು ಮಾಡತಕ್ಕದ್ದು, ಇದು ಅಂತಃಕರಣದ ಒಂದು ಕ್ರಿಯೆ. ಇದು ಮನಸ್ಸಿಗೂ ಸೇರೋದಿಲ್ಲ. ಯಾಕಂದ್ರೆ ನನ್ನ ಮನಸ್ಸು ಅಂತ ಹೇಳ್ತೀವಿ, ನಾನು ಯೋಚನೆ ಮಾಡಿದೆ ಅಂತ ಹೇಳ್ತೀವಿ. ಇದು ಮನಸ್ಸಿಗಿಂತ ಬೇರೆಯಾದದ್ದು.
ಹೀಗೆ ಅಹಂಕಾರ ಅಂತನ್ನೋದು ಮೂರನೇದು. ಅದಾದ ಮೇಲೆ ಮೂಲ ಪ್ರಕೃತಿಯಾಗಿ ಅವ್ಯಕ್ತವಾಗಿರತಕ್ಕಂತಹದ್ದು. ಇದನ್ನ 5 ಅಂತಃಕರಣ ಸೇರಿ ಅಂತಃಕರಣ ಅಂತ ಅನ್ನಿಸ್ಕೊಳ್ಳೋದು. ಇದಕ್ಕೆ ಮಾಧ್ವ ಪ್ರಕ್ರಿಯೆಯಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವಾಗ ಅನಿರುದ್ಧಾಯ ನಮಃ ಅಂತಂದರೆ, ಸಂಕರ್ಷಣಾಯ ನಮಃ ಅಂದರೆ ಈ ಶರೀರವೋ ಇಂದ್ರಿಯಗಳೋ ಅಂತಃಕರಣದಲ್ಲಿ 3 ಅಂತಃಕರಣದ ವಿಭಾಗಗಳನ್ನು ಹೇಳ್ತಕ್ಕಂಥದ್ದು. ಹೀಗೆ ವಿಭಾಗ ಮಾಡಿದಾಗ ಈ ಯೋಗ ಅಂತನ್ನೋದು ಇದು 4 5 ತಾನೇ ಇರೋದಿಲ್ಲಿ. ಮನಃ, ವಿಜ್ಞಾನ, ಅಹಂಕಾರ, ಮಹತ್, ಆಮೇಲೆ ಇದರ ಆಚೆ ಇರತಕ್ಕಂಥದ್ದು ಆತ್ಮವಸ್ತು. ಆತ್ಮ, ಜೀವ ಅಂತಿದೆ. ಅಂದರೆ ಏನೋ ರಾತ್ರಿ ಮಲ್ಕೊಂಡಾಗ ಕೂಡ ನಿದ್ರೆ ಮಾಡ್ತಾ ಇದ್ದಾಗ ಕಣ್ಣು ಕೆಲಸ ಮಾಡ್ತಾ ಇಲ್ಲ. ನಾವು ಏನು ತಿಳ್ಕೊಂಡಿದ್ದೀವಿ, ಏನು ನಿದ್ರೆ ಮಾಡ್ತಿದ್ದೀವಿ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲಿ ನಿದ್ರೆ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಎಷ್ಟೊತ್ತು ನಿದ್ರೆ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಆದರೂ ಅಲ್ಲಿ ಆತ್ಮ ಇದೆ, ಅದು ಜೀವ ಇಲ್ಲದೇ ಇಲ್ಲ. ಯಾಕೆಂದರೆ ಇವು ಸತ್ತೋನಲ್ಲಿ ನಿದ್ರೆ ಮಾಡ್ತಿರೋ ಒಂದು ವ್ಯತ್ಯಾಸ ಇದೆ. ಸತ್ತೋನಲ್ಲಿ ಜೀವ ಇಲ್ಲ, ಇವನಲ್ಲಿ ಜೀವ ಇದೆ. ಈ ಜೀವ ಹೇಗಿದೆ? ಅವ್ಯಕ್ತವಾಗಿದೆ. ಆದ್ದರಿಂದ ಇದು 5 ಏನು ಹೇಳ್ತಾರೆ ಇವರು? ಮನಃ, ವಿಜ್ಞಾನ, ಅಹಂಕಾರ, ಮಹತ್, ಅವ್ಯಕ್ತ. ಈ ಮಹತ್ ಅಂತನ್ನೋದು ಏನನ್ನೋ ಒಂದು ನೋಡ್ತೀವಿ. ಆ ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇದರ ಕಡೆ ಒಂದು ಪ್ರವೃತ್ತಿ ಉಂಟಾಗುತ್ತೆ. ಓರಿಯೆಂಟೇಷನ್ ಟು ಎನ್ ಆಬ್ಜೆಕ್ಟ್. ಇದನ್ನು ಏನಾದ್ರು ಸ್ವಲ್ಪ ಮೂವ್ಮೆಂಟ್ ಆಯಿತು ಅಂತಾನೆ ತಕ್ಷಣ ದೃಷ್ಟಿಯಲ್ಲಿ ಹೋಗುತ್ತೆ. ದೃಷ್ಟಿಯಲ್ಲಿ ಹೋದ ಮೇಲೆ ಇದು ಅಂಥೇಳಿ ಥಾಟ್ ವಿಲ್ ಅರೈಸ್. ಇದನ್ನು ಮಹತ್ ಅಂತ ಕರೀತಾರೆ. ಹೀಗೆ ಈ 5 ಕೂಡ ಯೋಗದಲ್ಲಿ ನಾವು ಬಳಸಬೇಕು. ಶಾಸ್ತ್ರಾಧ್ಯಯನದಲ್ಲಿ ಬರೀ ಇಂಟೆಲೆಕ್ಟ್. ಆದರೆ ಯೋಗ ಅಂತಂದಾಗ ಶರೀರ ಇಂದ್ರಿಯಗಳಿಗೆ ಅಲ್ಲದೇನೆ ಈ 5 ಕೂಡ ನಾವು ಅಂತಃಕರಣ ಅಂತ ಏನು ಕರಿತೀವಿ, ಇದಕ್ಕೆ ಒಂದು ಎಕ್ಸಸೈಸ್ ಇರಬೇಕು. ಇದು ಯೋಗ ಅಂತಂದ್ರೆ, ಇದು ವೇದಾಂತದಲ್ಲಿ ಯೋಗ ಅಂದರೆ ಇದು. ಈ ಇದರಲ್ಲಿ ಈ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಯಮ, ಇಂದ್ರಿಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮ, ತಿರುಗಿ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಆಸನ. ಈ ಶರೀರ ಇಂದ್ರಿಯ ಎರಡನ್ನೂ ಕೂಡಿಸಿಕೊಂಡು ಅಂತಃಕರಣದ ಜೊತೆ ಸೇರಿಕೊಳ್ಳುವುದು ಪ್ರಾಣಾಯಾಮ. ಆಮೇಲೆ ಈ ಮನಸ್ಸು, ವಿಜ್ಞಾನ ಇದು ಎರಡನ್ನೂ ಕೂಡಿಸಿಕೊಂಡು ಮಾಡೋದು ಪ್ರತ್ಯಾಹಾರ. ಆಮೇಲೆ ಈ ಮಹತ್ತು, ಅಹಂಕಾರ, ಮಹತ್ತು ಮತ್ತು ಅವ್ಯಕ್ತ ಇದು ಎರಡನ್ನು ಕೂಡಿಸಿಕೊಂಡು ಮಾಡುವುದು ಧ್ಯಾನ. ಧಾರಣ. ಈ ಮಹತ್ ಅಲ್ಲದೇನೆ ಕೇವಲ ಅವ್ಯಕ್ತವನ್ನು ಕುರಿತು ಮಾಡತಕ್ಕಂಥದ್ದು ಧ್ಯಾನ. ಇದು ವೇದಾಂತದಲ್ಲಿ, ಅದೇ ಮಾಧ್ವ ವೇದಾಂತದಲ್ಲಿ. ನಮ್ಮಲ್ಲಿ ಇದು ಕ್ರಮ. ಶಾಸ್ತ್ರಾಧ್ಯಯನ ಒಂದು, ಯೋಗ ಇನ್ನೊಂದು. ಅಂದರೆ ಯೋಗದಲ್ಲಿ ಈಗ ಮೊದಲು ಟ್ರೈಪಾರ್ಟೈಟ್ ಡಿವಿಷನ್: ಶರೀರ, ಇಂದ್ರಿಯಗಳು, ಅಂತಃಕರಣ. ಶರೀರ, ಇಂದ್ರಿಯ, ಅಂತಃಕರಣ 3 ಕೂಡ ಯೋಗದ ಪರಿಕರಗಳಾಗಿ ನಾವು ಮಾಡಿಕೊಳ್ತಾ ಇದ್ದೀವಿ. ಶರೀರ ಇಂದ್ರಿಯಗಳು ಅಂತಂದರೆ ನಾವು ನಮ್ಮ ಕುಟುಂಬ, ನಮ್ಮ ಸಮುದಾಯ, ಸದಾಚಾರ, ಸದ್ವೃತ್ತಿ ಎಲ್ಲವೂ ಸೇರಿಕೊಳ್ತೇವೆ. ಯಮ ನಿಯಮಗಳು ಅಂತ ಅದನ್ನು ಸ್ಥೂಲವಾಗಿ ಹೇಳ್ತೀವಿ ನಾವು. ಅದೇನೋ ಸೆನ್ಸಸ್ ಕಂಟ್ರೋಲ್ ಮಾಡಬೇಕು, ಏನಾದರೂ ಕೋಪ ಬಂದರೆ ಅದನ್ನು ತೋರಿಸಬಾರ್ದು ಇತ್ಯಾದಿ. ಯಮ ನಿಯಮ ಎರಡೂ ಕೂಡ ಮೋರ್ ನೆಗೆಟಿವ್, ಕಂಟ್ರೋಲಿಂಗ್, ರಿಪ್ರೆಸಿಂಗ್ ಅಂತನ್ನೋದೇ ಅರ್ಥ. ಈ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಧ್ಯಾನ, ಸಮಾಧಿ. ಈ ಸಮಾಧಿ ಅಂತ ನೋಡಿ ಅವ್ಯಕ್ತವನ್ನು ದಾಟಿದ ಸಮಾಧಿ, ಅದನ್ನು ಸಮಾಧಿ ಅಂತ ಹೇಳ್ತಾರೆ. ಇಲ್ಲಿ ಇವರು ಹೆಚ್ಚು ಕಡಿಮೆ ಪಾತಂಜಲ ಯೋಗ ಸೂತ್ರವನ್ನೇ ಫಾಲೋ ಮಾಡ್ತಾರೆ. ಇದರಲ್ಲಿ ಏನು ಅಂಥ ವ್ಯತ್ಯಾಸವನ್ನು ನಾವು ಹೇಳೋ ಹಾಗಿಲ್ಲ. ಅವರು ಅಲ್ಲಿ ಕೂಡ ಪಾತಂಜಲ ಯೋಗ ಸೂತ್ರದಲ್ಲೂ ಹೇಳ್ತಾರೆ,
ಧ್ಯಾನ ಧಾರಣಾ ಸಮಾಧಿ ಮೂರು ಕೂಡಿ ಸಂಯಮ ತ್ರಯಮೇಕತ್ರ ಸಂಯಮ ಅಂತ ಒಂದು ಪತಂಜಲಿ ಯೋಗ ಸೂತ್ರದಲ್ಲೂ ಒಂದು ಸೂತ್ರ ಇದೆ. ತ್ರಯಮೇಕತ್ರ ಸಂಯಮ. ಯೋಗದಲ್ಲಿ ಮುಖ್ಯವಾಗಿ ನಮಗೆ ಈ ಕ್ಷಿಪ್ತ ವಿಕ್ಷಿಪ್ತ ನಿರುದ್ಧ ಏಕಾಗ್ರ ಆಗ ನಿರುದ್ಧ ಅಂತನ್ನೋ ಸ್ಟೇಜ್ ಬರುತ್ತಲ್ಲ, ಅದನ್ನು ಸಂಯಮ ಅಂತ ಕರೆದಿದ್ದಾರೆ. ಆ ಸಂಯಮ ಏನು ಅಂದರೆ ತ್ರಯಂ ಏಕತ್ರ ಸಂಯಮ. ಈ ಮೂರು ಒಂದು ಕಡೆ ಕೂಡಿದರೆ ಅದನ್ನು ನಾವು ಸಂಯಮ ಅಂತ ಅಂತೀವಿ. ಮೂರು ಯಾವುದು? ಧ್ಯಾನ ಧಾರಣ ಸಮಾಧಿ, ಧಾರಣ ಧ್ಯಾನ ಸಮಾಧಿ, ಇದು ಮೂರು ಒಂದು ಕಡೆ ಕೂಡಬೇಕು. ಅದನ್ನೇ ಇವರು ಎತ್ತುಕೊಳ್ತಾರೆ. ಅದನ್ನ ದಿ ಸೇಮ್. ಆದರೆ ಇವರು ಅದನ್ನು ತೋರಿಸೋ ರೀತಿ ಬೇರೆ, ಇದನ್ನ ನಿರ್ವಾಹ ಮಾಡೋ ರೀತಿ ಬೇರೆ. ಇಲ್ಲಿ ಇದು ಮಧ್ವಾಚಾರ್ಯರು ಹೇಳಿದ್ದಾರೆ. ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಹೇಳಿರೋದನ್ನ ಇವರು ಅದನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಸ್ಮೃತಿ ಅಂತ ಅನ್ನೋದು ಮುಖ್ಯವಾದ ಮಾತು. ಸ್ಮೃತಿ ಅಂದರೆ ನೆನಪು ಅಂತ ಅರ್ಥ ಅಲ್ಲ. ಇಲ್ಲಿ ಅವಧಾರಣೆ ಸ್ಮೃತಿ. ಅವಧಾರಣ ಅಂದರೆ ಅಟೆನ್ಷನ್, ಮೈಂಡ್ಫುಲ್ನೆಸ್. ಯಾವುದಾದ್ರೂ ಕೆಲಸವನ್ನ ತದೇಕ ಧ್ಯಾನದಿಂದ ಮಾಡಿದರೆ ಅದನ್ನು ಸ್ಮೃತಿ ಅಂತ ಕರೀತಾರೆ. ಸ್ಮೃತಿಮಾನ್ ಅಂದರೆ ಹೆಚ್ಚಾಗಿ ನೆನಪಿರೋ ಮನುಷ್ಯ ಅಂತಲ್ಲ, ಅವಧಾನ ಇರುವ ಮನುಷ್ಯ, ಅಟೆಂಟಿವ್. ಅವನು ಏನು ಹೇಳ್ತಾನೆ ಅದನ್ನು ಕೇಳ್ತಾನೆ. ಆದ್ದರಿಂದ ಸ್ಮೃತಿ ಅಂತ ಅನ್ನೋದು ಅವಧಾನ ಅಂತನ್ನೋದಕ್ಕೆ ಪರ್ಯಾಯ ಪದವಾಗಿ ಉಪಯೋಗಿಸಿದ್ದಾರೆ. ಸ್ಮೃತಿಗಳಲ್ಲಿ ಯಾವುದಾದ್ರೂ ಒಂದು ಶಾಸ್ತ್ರೋಕ್ತವಾದ ವಿಷಯವನ್ನು ತಗೊಂಡು ಅದರ ಮೇಲೆ ಮನಸ್ಸನ್ನ ನಿಲ್ಲಿಸುವ ಪ್ರಯತ್ನಕ್ಕೆ ಸ್ಮೃತಿ ಅಂತ ಹೆಸರು. ಸ್ಮೃತಿ ಅಂತನ್ನೋ ಮಾತಿಗೆ ಯಾವ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಒಂದು ವಿಷಯವನ್ನ, ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ವಿಷಯ ಅಂದ್ರೆ ಏನು? ಈಗ ಮಂತ್ರವೇ ಆಗಬಹುದು, ಅಥವಾ ಒಂದು ಬೀಜಾಕ್ಷರಗಳೇ ಆಗಬಹುದು. ಬೀಜಾಕ್ಷರಗಳ ಮಂತ್ರಗಳಲ್ಲ. ಮಂತ್ರ ಅಂದರೆ ಅನೇಕ ಬೀಜಾಕ್ಷರಗಳಿದ್ದು ದೇವತಾವಾಚಿಯಾದಂತಹ ಅರ್ಥ ಇದ್ದು ನಮಗೆ ಸಾಮಾನ್ಯವಾದ ಭಾಷೆಯಲ್ಲೇ ಇದ್ದರೆ ಇದನ್ನು ಮಂತ್ರ ಅಂತ ಕರೀತೀವಿ. ಅಲ್ಲಿ ಮಂತ್ರದಲ್ಲಿ ಮನನ ಮುಖ್ಯವಾದದ್ದು. ಕಿವಿಯಿಂದ ಕೇಳುವ ಅರ್ಥವನ್ನ ಸ್ಫುಟವಾಗಿ ಮನಸ್ಸಿನಲ್ಲಿ ಗ್ರಹಣ ಮಾಡಿಕೊಳ್ಳೋದು ಮನನ. ಮನನಾನ್ ಮಂತ್ರ. ಮಂತ್ರಗಳ ಸ್ವರೂಪ ಏನು ಅಂದರೆ ಮನನ. ಅದಕ್ಕೋಸ್ಕರ ಮಂತ್ರ ಅಂತ ನಾವು ಮಾತಿಗೆ ಅದೇ ಅರ್ಥ, ಮನನ ಅಂತಲೇ ಅರ್ಥ. ಇನ್ನು ಬೀಜಾಕ್ಷರಗಳು ಅಂತಂದ್ರೆ ಅದರ ಉಚ್ಚಾರಣೆಯಲ್ಲಿ ಯಾವ ಯಾವ ಅವಯವಗಳನ್ನು ನಾವು ಸೇರಿಸ್ಕೊಳ್ತೀವೋ ಇದಕ್ಕೆ 3 ತತ್ವಗಳಿದ್ದು, 3 ತತ್ವಗಳು ಯಾವುದು? ಸೂರ್ಯ, ಚಂದ್ರ, ಅಗ್ನಿ. 3 ತತ್ವಗಳು. ತಂತ್ರಶಾಸ್ತ್ರದಲ್ಲಿ 3 ತತ್ವಗಳಿದ್ದು ಈ ಸೂರ್ಯ, ಚಂದ್ರ, ಅಗ್ನಿ ಇದು 3ರ ಒಂದು ಸಂಯೋಗ. ಇವಾಗ ಓಂಕಾರ ಇದೆ. ಓಂಕಾರದಲ್ಲಿ ಏನು? ಅ, ಉ, ಮ 3 ಬರುತ್ತೆ. ಈ 3ರಲ್ಲಿ ಉಚ್ಚಾರಣೆ ಮಾಡುವಾಗ ಅಂದಾಗ ಇಲ್ಲಿಂದ ಅಕಾರ, ಇಲ್ಲಿ ಉಕಾರ, ಇಲ್ಲಿ ಮಕಾರ. ಆದ್ದರಿಂದ ಇದು ಸೂರ್ಯ ಸ್ಥಾನ, ಚಂದ್ರ ಸ್ಥಾನ, ಅಗ್ನಿ ಸ್ಥಾನ. ಹೀಗೆ ಹೊರಗೆ ಬರುವಾಗ ಹೀಗೆ ಯಾವ ಬೀಜಾಕ್ಷರವೇ ಆಗಲಿ, ಹ್ರೀಂ ಅನ್ನೋದರಲ್ಲಿ ಹಕಾರ, ರೇಫ ಮತ್ತು ಒಂದು ಅಂತ ಮಕಾರ. ಹ್ರೀಂ, ಶ್ರೀಂ, ಕ್ಲೀಂ ಯಾವ ಮಂತ್ರವನ್ನು ತಗೊಂಡ್ರೂ ಕೂಡ ತ್ರಿಖಂಡ ಅಂತ 3 ಖಂಡಗಳು. ಈ 3 ಖಂಡಗಳು ಏನು ಹೇಳುತ್ತೆ? ಅಗ್ನಿ, ಚಂದ್ರ ಮತ್ತು ಸೂರ್ಯ. ಇದರ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದೆ. ಇಲ್ಲಿ ಅರ್ಥ ಮುಖ್ಯ ಅಲ್ಲ, ಸ್ಥಾನ ಮುಖ್ಯ. ಅದನ್ನು ಉಚ್ಚಾರಣೆ ಮಾಡತಕ್ಕಂತಹ ಸ್ಥಾನಗಳು ಇಲ್ಲ ಜಠರವೋ, ಜಠರಕೂಪ, ನಾಭಿಕೂಪ ಅಂತ ಕರೀತಾರೆ, ಅಥವಾ ಹೃದಯ ಅಂತ ಕರೀತಾರೆ, ಅಥವಾ ಭೂಮಧ್ಯ ಅಂತ ಕರೀತಾರೆ. ಇದನ್ನೇನೆ
ಮಣಿಪುರ, ಅನಾಹತ, ಆಜ್ಞಾ ಅಂತ ಕರೆಯೋದು. ಬೇರೆ ಕುಂಡಲಿನಿ ಯೋಗದಲ್ಲಿ ಹೀಗೆ ಅದನ್ನು ಮೂರು ಸ್ಥಾನಗಳು ಅಂತ ಕರೀತಾರೆ. ಇದು ಭೂ, ಭುವ, ಸುವ, 3 ವ್ಯಾಕೃತಿಗಳು. ಈ 3 ವ್ಯಾಕೃತಿಗಳಿಗೆ ಅನುಸಾರವಾಗಿ ಗಾಯತ್ರಿ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ 3. ಆದ್ದರಿಂದ ಓಂಕಾರದಿಂದ 3 ವ್ಯಾಕೃತಿಗಳು, 3 ವ್ಯಾಕೃತಿಗಳಿಂದ ಗಾಯತ್ರಿ, ಈ ಗಾಯತ್ರಿಯಿಂದ 3 ವೇದಗಳು. ಇದು ಬೀಜಾಕ್ಷರದ ಒಂದು. ಈ ಬೀಜಾಕ್ಷರದಲ್ಲಿ ಈ ಅರ್ಥಾನುಸಂಧಾನ ಮೊದಲೇ ಮಾಡ್ಕೊಂಡು ಬಿಟ್ಟಿರ್ತಾರೆ ಅವರು. ಇದು ಉಚ್ಚಾರಣೆ ಮಾಡುವಾಗ ಅರ್ಥಾನುಸಂಧಾನ ಇಲ್ಲ. ಮಂತ್ರದಲ್ಲಿ ಆದರೆ ಉಚ್ಚಾರಣೆ ಕಾಲದಲ್ಲೇ ಅರ್ಥಾನುಸಂಧಾನವೂ ಇದೆ. ಮನನ ಅಂತ ಒಂದಿದೆ ಅಲ್ಲಿ. ಇದರಲ್ಲಿ ಮನನ ಅಂತಿಲ್ಲ. ಇದರಲ್ಲಿ ಏನಿದೆ ಮತ್ತೆ ಅಂದರೆ ವಿಜುವಲೈಸೇಷನ್, ದರ್ಶನ ಅಂತನೂ ಇಲ್ಲಾಗಬೇಕು. ಜಠರದಲ್ಲಿ ಏನು, ಹೃದಯದಲ್ಲಿ ಏನು, ಭ್ರೂಮಧ್ಯದಲ್ಲಿ ಏನು, ಇದು ಕಣ್ಣಿನಿಂದ ಕಾಣೋ ಹಾಗಿರಬೇಕು. ಅಂದ್ರೆ ಏನು? ವೇರ್ ಸ್ಪೀಚ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಿಷನ್. ಶ್ರುತಿ, ಶ್ರವಣ, ದರ್ಶನವಾಗಿ ಪರಿಣಮಿಸ್ತಕ್ಕಂಥ ಒಂದು ಸ್ಥಿತಿ. ಇದರಲ್ಲಿ ನಮಗೆ ಇದು ಬೀಜಾಕ್ಷರದ್ದಾಯಿತು. 3ನೇದು ಅಂದರೆ ಮೊದಲು ಮಂತ್ರ, ಇನ್ನೊಂದು ಬೀಜಾಕ್ಷರ, 3ನೇದು ವಿಗ್ರಹ, ಬಿಂಬ ಅಥವಾ ಬೇರ ಅಂತ ಕರೀತಾರೆ. ಇದರಲ್ಲಿ ಅವಯವಗಳಿದ್ದು ಆ ಮೂರ್ತಿಗೆ ಒಂದು ರೂಪ ಇದ್ದು, ಆ ರೂಪ ಮನಸ್ಸಿಗೆ ಆಹ್ಲಾದಕರವಾಗಿದ್ದು ಅಥವಾ ಗುರುವಿನಿಂದ ಇದು ಕೊಡಲ್ಪಟ್ಟಿದ್ರೆ ಅದರಲ್ಲಿ ವಿಶೇಷವಾದ ಶಕ್ತಿ ಇದ್ದು ಅದನ್ನ ಕಣ್ಣಿನಿಂದ ನೋಡಿ 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 ಯವಯಿಕ್ಕದೆ ನೋಡಿ ಮನಸ್ಸಿನಲ್ಲಿ ಒಂದು ಸಂಸ್ಕಾರವನ್ನು ಪಡ್ಕೊಳ್ಳೋದು. ಇದನ್ನ ವಾಸನ, ಮಾನಸ ವಾಸನ ಅಂತ ಕರೀತಾರೆ. ವಾಸನ ಅಂದರೆ ಇದರಿಂದ ಉಂಟಾದ ಇಂಪ್ರೆಷನ್. ಸೊ ಮೆಂಟಲ್ ಇಂಪ್ರೆಷನ್ ವಾಟ್ ಯು ಸಿ. ದೇವತೆಯನ್ನ ನೋಡ್ತಾ, ಆ ವಿಗ್ರಹವನ್ನು ನೋಡ್ತಾ, ಅಥವಾ ಅದನ್ನ ಪೂಜೆ ಮಾಡ್ತಾ, ಅದನ್ನ ಅರ್ಚನೆ ಮಾಡ್ತಾ, ಅಥವಾ ಅದರ ವಿಚಾರವಾಗಿ ಸ್ತೋತ್ರವನ್ನು ಹೇಳ್ತಾ, ಇದು ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಮಾಡುತ್ತೋ, ಕಣ್ಣು ಮುಚ್ಚಿಕೊಂಡು ಈ ರೂಪವನ್ನು ನಾವು ನೋಡೋ ಹಾಗಾದರೆ ಇದು ಬೇರ, ಬಿಂಬ, ವಿಗ್ರಹ, ಪ್ರತಿಮಾ ಅಂತ ಅನಿಸ್ಕೊಳ್ತೀವಿ. ಪ್ರತಿಮಾ ಅಂದರೆ ಅದನ್ನು ನೋಡಿದ ಮೇಲೆ ಪ್ರತಿಯಾಗಿ ಮನಸ್ಸಿನಲ್ಲಿ ಒಂದು ಚಿತ್ರ ಬರಬೇಕು. ಇದು ಪ್ರತಿಮಾ. ವಿಗ್ರಹ ಅಂದ್ರೇನು? ವಿಶೇಷೇಣ ದೃಶ್ಯತೆ ಇದು ವಿಗ್ರಹ. ಗ್ರಹ ಅಂದ್ರೆ ಹಿಡ್ಕೊಳ್ಳೋದು. ಇದನ್ನು ವಿಗ್ರಹ ನಾವು ಮುಂದಿಟ್ಟುಕೊಂಡ್ರೆ ಇದನ್ನು ವಿಶೇಷವಾಗಿ ಹಿಡ್ಕೊಳ್ತೀವಿ. ವಿಶೇಷವಾಗಿ ನಾವು ಮನಸ್ಸಿನಲ್ಲಿ ಇದನ್ನು ಹಿಡ್ಕೊಳ್ತೀವಿ. ಆದ್ದರಿಂದ ಅದನ್ನು ವಿಗ್ರಹ ಅಂತ ಕರೀತಾರೆ. ಬಿಂಬ ಅನ್ನೋ ಮಾತಿಗೆ ರಿಫ್ಲೆಕ್ಷನ್ ಅಂತ ಅರ್ಥ. ಇದು ಮನಸ್ಸಿನ ಮೇಲೆ ಒಂದು ರಿಫ್ಲೆಕ್ಟ್ ಆಗಬೇಕು. ಕನ್ನಡಿಯಲ್ಲಿ ಹೇಗೆ ಹೊರಗಿನ ವಸ್ತು ಕಾಣುತ್ತೋ ಹಾಗೆ ಮನಸ್ಸಿನಲ್ಲಿ ಇದು ಕಾಣಬೇಕು. ಇದು ಬಿಂಬ. ಆದ್ದರಿಂದ ನಾವು ಇಮೇಜ್ ಅಂತ ಏನು ಹೇಳ್ತೀವಿ, ಇದಕ್ಕೆ ವಿಗ್ರಹ, ಪ್ರತಿಮಾ, ಬಿಂಬ, ಬೇರ ಅನೇಕ ಹೆಸರುಗಳಿದೆ. ಇದರಲ್ಲಿ ಆಗಲಿ ಅಥವಾ ಒಂದು ಯಂತ್ರ. ಈ ಯಂತ್ರದಲ್ಲಿ ಗೆರೆಗಳಿದ್ದು, ಗೆರೆಗಳಿಂದ ಒಂದು ಆಕಾರ ಬಂದು, ಈ ಆಕಾರ ಅದರ ಅಕ್ಕಪಕ್ಕ ಇರತಕ್ಕಂಥ ಆಕಾರ, ಇದೆಲ್ಲವೂ ಸೇರಿ ಮನಸ್ಸಿನ ಮೇಲೆ ಒಂದು ಅವ್ಯಕ್ತವಾದಂತಹ ಪರಿಣಾಮವನ್ನು ಮಾಡುತ್ತೆ. ಒಂದು ಟ್ರಯಾಂಗಲ್ ಇರುತ್ತೆ, ಅದಕ್ಕೆ ಒಂದು ಸೇರಿ ಇನ್ನೊಂದು ಟ್ರಯಾಂಗಲ್ ಬರುತ್ತೆ, ಅದು ಒಂದು ಏನೋ ಸ್ಕ್ವೇರ್ನಲ್ಲಿರುತ್ತೆ. ಇದನ್ನು ನೋಡ್ತಾ ನಮಗೇನೋ ಸುಮ್ಮನೆ ನೋಡೋದಲ್ಲ, ಭಕ್ತಿಯಿಂದ ಅದನ್ನು ನೋಡ್ತಾ ಮನಸ್ಸಿನಲ್ಲಿ ಇದೇ ಒಂದು ಆಕಾರಗಳು ಆಸ್ ಟೆಂಡೆನ್ಸೀಸ್ ಆರ್ ಪ್ರಾಸೆಸಸ್ ಮನಸ್ಸಿನಲ್ಲಿ ಡೆವಲಪ್ ಆಗುತ್ತೆ. ಇದನ್ನು ಯಂತ್ರ ಅಂತ ಕರೀತಾರೆ. ಯಂತ್ರ ಅಂತ ನಾವು ಮಾತಿಗೆ ಈ ಒಂದು ಮೆಕ್ಯಾನಿಕಲ್ ಡಿವೈಸ್ by means of which the mind will be mechanically altered. ಇದಕ್ಕೆ ಯಂತ್ರ ಅಂತ ಕರೀತಾರೆ. ಹೀಗೆ
ಈ ಯೋಗ ಅಂತನ್ನೋದರಲ್ಲಿ ನಾವು ಒಂದು ಬಾಹ್ಯ ವಸ್ತುವನ್ನೇ ಇಟ್ಟುಕೊಂಡರೂ ಕೂಡ ಆ ಬಾಹ್ಯ ವಸ್ತುವಿನ ಆಂತರಿಕ ಸ್ವರೂಪ ಮುಖ್ಯವಾಗುತ್ತೆ. ಮಂತ್ರದಲ್ಲಿ, ಬೀಜಾಕ್ಷರದಲ್ಲಿ, ಪ್ರತಿಮೆಯಲ್ಲಿ, ಯಂತ್ರದಲ್ಲಿ ಚತುರ್ವಿಧ ಆಲಂಬನ ಅಂತ ಕರೀತಾರೆ. ಆಲಂಬನ ಅಂದರೆ ಸಪೋರ್ಟ್. ಇದನ್ನ ಅವಲಂಬಿಸಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂತನ್ನೋದು. ಅಂದರೆ ಧಾರಣಾ, ಧ್ಯಾನ, ಸಮಾಧಿ ಈ ಮೂರಕ್ಕೆ ಇದನ್ನೇ ಹೇಳ್ತಾರೆ. ಈ ಧಾರಣಾ, ಧ್ಯಾನ, ಸಮಾಧಿ ಮೂರು ತ್ರಯಮೇಕತ್ರ ಸಂಯಮ. ಇದನ್ನು ಮಾಡುವಾಗ ಅಂತಃಕರಣದಲ್ಲಿ ಆಗತಕ್ಕಂತಹ ಮಾರ್ಪಾಡುಗಳೇ ಈ ಉದ್ದೇಶ. ದೇಹಕ್ಕೆ, ಇಂದ್ರಿಯಕ್ಕೆ ಪಾಠವ, ದೇಹದಲ್ಲಿ ಸತ್ವಶುದ್ಧಿ, ರಾಜಸಾತ ಇವೆಲ್ಲ ಯಾವ ಕಲ್ಪನೆಯೂ ಇಲ್ಲಿಲ್ಲ. ಇಲ್ಲಿ ಇದು ಕ್ರಮ ಹೇಗೆ ಅಂದರೆ ಮೊದಲು ಧಾರಣ, ಅನಂತರದಲ್ಲಿ ಧ್ಯಾನ, ಕಡೆಗೆ ಸಮಾಧಿ. ಇದು ಕ್ರಮ. ಇಲ್ಲಿ ಧಾರಣಕ್ಕೂ ಧ್ಯಾನಕ್ಕೂ ಏನು ವ್ಯತ್ಯಾಸ? ಧಾರಣಾ ಧ್ಯಾನಗಳಿಗೂ ಸಮಾಧಿಗೂ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಏನು ಹೇಳ್ತಾರೆ, ಈ ಧಾರಣ ಅಂತನ್ನೋದು ಖಂಡ ಸ್ಮೃತಿ. ಖಂಡ ಅಂದರೆ ಅವಯವಗಳನ್ನು ಬೇರ್ಪಡಿಸಿ ಒಂದೊಂದು ಅವಯವವನ್ನೇ ಗ್ರಹಣ ಮಾಡೋದು. ಈ ಮಕ್ಕಳು ಒಂದು ಪದ ನೋಡಿದ್ರೆ ಅಕ್ಷರಗಳನ್ನೆಲ್ಲ ಬೇರೆ ಬೇರೆಯಾಗಿ ಗುರುತಿಸಿಕೊಂಡು ಅನಂತರದಲ್ಲಿ ಇದು ಒಂದು ಪದ ಸಿ, ಎ, ಟಿ ಮೂರೂ ಬೇರೆ ಬೇರೆಯಾಗಿ ಅವರು ಗಮನಿಸಿ ಅನಂತರದಲ್ಲಿ ಅವರು ಕ್ಯಾಟ್ ಅಂತನ್ನೋ ಅರ್ಥ ಅಂತನ್ನೋ ಕಲ್ಪನೆ ಅವರ ಮನಸ್ಸಿನಲ್ಲಿ ಬರುತ್ತೆ. ಈ ಸಿ, ಎ, ಟಿ ಅಂತ ಭಿನ್ನ ಭಿನ್ನವಾಗಿ ಹೇಳೋದು ಖಂಡ ಸ್ಮೃತಿ. ಖಂಡ ಅಂದರೆ ತುಂಡು ತುಂಡಾಗಿರುವುದು, ಬ್ರೋಕನ್, ಫ್ರಾಗ್ಮೆಂಟ್. ಈಗ ನಾವು ಮಂತ್ರವನ್ನಾಗಲಿ ಅಥವಾ ಬೀಜಾಕ್ಷರವನ್ನಾಗಲಿ ವಿಗ್ರಹವನ್ನಾಗಲಿ ಯಂತ್ರವನ್ನಾಗಲಿ ನಾವಿಟ್ಕೊಂಡಾಗ ಇದರಲ್ಲಿ ನಮಗೆ ಧಾರಣ ಅಂತ ಮೊದಲು ಬರಬೇಕು. ಧಾರಣ ಅಂದರೆ ಗಾಯತ್ರಿ ಮಂತ್ರ ಇದೆ. ಗಾಯತ್ರಿ ಮಂತ್ರದಲ್ಲಿ 3 ಪಾದಗಳಿದೆ. 3 ಪಾದಗಳಿಗೆ ದೇವತೆ ಯಾರು, ಛಂದಸ್ಸು ಯಾವುದು, ನಿರ್ದಿಷ್ಟ ದೇವತಾ ಋಷಿ ಯಾರು, ಇದನ್ನೆಲ್ಲ ನಾವು ಗಮನಿಸಿ ತತ್ಸವಿತು ಅಂದ್ರೇನು, ವರೇಣ್ಯಂ ಅಂದ್ರೇನು, ಭರ್ಗ ಅಂದ್ರೇನು, ಅಂದರೆ 24 ಅಕ್ಷರಗಳಿದೆ, 3 ಪಾದಗಳಿದೆ. ಒಂದೊಂದು ಪಾದದಲ್ಲಿ ಇಷ್ಟಿಷ್ಟು ಅಕ್ಷರ ಅಂತ ಇದೆ. ಹೀಗಿರೋದು ಗಾಯತ್ರಿ ಛಂದಸ್ಸು ಅಂತ ಇದೆ. ನಾವೇನು ಪ್ರತ್ಯೇಕವಾಗಿ ಅವಧಾರಣೆ ಮಾಡಿಕೊಂಡು ಒಂದನ್ನು ನಿಲ್ಲಿಸ್ಕೊಂಡು ಅದರ ಜೊತೆ ಇನ್ನೊಂದು ಅವಯವವನ್ನು ಸೇರಿಸಿಕೊಂಡ್ರೆ ಇದು ಧಾರಣ ಅಂತಾಗುತ್ತೆ. ಅಥವಾ ಒಂದು ಬೀಜಾಕ್ಷರವನ್ನು ನಾವು ಮಾಡ್ತೀವಿ. ಮಾಡುವಾಗ ಅಕಾರ, ಉಕಾರ, ಮಕಾರ 3 ಇದು ಓಂ ಅಂತಾಗುತ್ತೆ. ಅಂದಾಗ ಅಕಾರ ಇಲ್ಲಿಂದ ಹೊರಡುತ್ತೆ, ಉಕಾರದ ಸ್ಥಾನ ಇದು, ಮಕಾರ ಇಲ್ಲಿ ಬರುತ್ತೆ ಅನ್ನೋದು ಪ್ರತ್ಯೇಕವಾಗಿ ನಾವು ಗಮನಿಸಿ ಅಲ್ಲಿಂದ ಶಬ್ದಗಳನ್ನು ಹೊರಡಿಸ್ತಾ ಬಂದರೆ ಇದು ಖಂಡ ಅಂತಾಗುತ್ತೆ. ಖಂಡ ಅಂದರೆ ಹೀಗೆ ಸೆಪರೇಟೆಡ್. ಅಥವಾ ಒಂದು ದೇವತೆಯನ್ನು ಮುಂದೆ ಇಟ್ಕೊಂಡ್ರೆ ಇದು ಪಾದ, ಇದು ಆಯುಧಗಳು, ಇದು ವಕ್ಷಸ್ಥಳ, ಇದು ಮುಖ, ಇದು ಕಿರೀಟ ಅಂತ ಬೇರೆ ಬೇರೆಯಾಗಿ ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಇವನ್ನೆಲ್ಲ ಸೇರಿಸಿ ಒಂದು ರೂಪ ಅಂದ್ರೇನು. ಇವಾಗ ಸಾಮಾನ್ಯವಾಗಿ ಅದು ಎಲ್ಲ ಶ್ಲೋಕಗಳಲ್ಲಿ ಹಾಗೆ ಬರುತ್ತೆ, ಸ್ತೋತ್ರಗಳಲ್ಲಿ ಹಾಗೆ ಬರುತ್ತೆ. ಆಪಾದ ಮೌಳಿ ಪರ್ಯಂತಂ, ಕಾಲಿನಿಂದ ಶುರು ಮಾಡಿಕೊಂಡು ತಲೆಯ ತುದಿಯವರೆಗೆ ಸ್ತೋತ್ರ ಮಾಡೋದು. ಮತ್ತೆ ಆ ಕೇಶ ಪಾದ ಪರ್ಯಂತಂ, ತಿರುಗಿ ಅಲ್ಲಿಂದ ಕೆಳಗೆ ಬರೋದು. ಪಾದದಲ್ಲಿ ಮನಸ್ಸನ್ನು ನಿಲ್ಲಿಸಿ ಇಲ್ಲಿಂದ ಮೇಲೆ ಮೂರ್ತಿ ಹೇಗೆ ಬಂದಿದೆ, ಆ ಮೂರ್ತಿ ಹೇಗೆ ತಿರುಗಿ ಪಾದದಲ್ಲಿ ಸಂಲಗ್ನ ಮಾಡುದು. ಇದನ್ನ ಖಂಡವಾಗಿ ಬೇರೆ ಬೇರೆಯಾಗಿ ನಾವು ಮಾಡಿದರೆ ಇದು ಖಂಡ ಸ್ಮೃತಿ ಅಂತ ಅನಿಸ್ಕೊಳ್ಳುತ್ತೆ. ಯಂತ್ರದಲ್ಲೂ ಹಾಗೆಯೇ ಯಾವ್ಯಾವ ಆಕಾರಗಳಿದೆ, ತ್ರಿಕೋಣ ಹೇಗಿದೆ, ಚತುಷ್ಕೋಣ ಹೇಗಿದೆ, ಆಯತ ಹೇಗಿದೆ ಅಂತೆಲ್ಲ ಪ್ರತ್ಯೇಕವಾಗಿ ನಾವು ವಿಭಾಗ ಮಾಡಿಕೊಂಡು ಅನಂತರ ಅದನ್ನು ಒಟ್ಟುಗೂಡಿಸಿ ನಾವು ನೋಡಿದಾಗ ಖಂಡ ಸ್ಮೃತಿ ಅಂತ ಅನಿಸ್ಕೊಳ್ಳುತ್ತೆ. ಆದ್ದರಿಂದ
ಈ ಧಾರಣ ಅಂತನ್ನೋದು ವಾಸ್ತವವಾಗಿ ಖಂಡಸ್ಮೃತಿ. ಅಂದ್ರೇನು? ವಿ ಅಪ್ರೋಚ್ ಇಟ್ ಬೈ ಪಾರ್ಟ್ಸ್. ಈ ಧಾರಣದಲ್ಲಿ ವಸ್ತು ಹೊರಗಡೆಯೇ ಇದ್ರೂ ಕೂಡ ಆ ವಸ್ತು ನಮಗೆ ಮುಖ್ಯವಲ್ಲ, ಆ ವಸ್ತುವಿನ ಜ್ಞಾನ ನಮಗೆ ಮುಖ್ಯ. ಇವಾಗ ಗಾಯತ್ರಿ ಮಂತ್ರ ನೀವು ಕಿವಿಯಿಂದ ಕೇಳಬಹುದು ಅಥವಾ ಬಾಯಿಂದ ಉಚ್ಚಾರಣೆ ಮಾಡಬಹುದು, ಶಬ್ದವಾಗುತ್ತೆ ಅದು. ಇದು ಧಾರಣದಲ್ಲಿ ಮುಖ್ಯ ಅಲ್ಲ. ಇದರ ಅನುಸಂಧಾನ ಮಾನಸಿಕವಾಗಿ ನಾವು ಏನು ಮಾಡ್ತೀವಿ, ಇದು ನಮಗೆ ಮುಖ್ಯವಾದದ್ದು. ಆದ್ದರಿಂದ ಈ ಧಾರಣ ಅಂತನ್ನೋದರಲ್ಲಿ ಅಂತಃಕರಣದ ಮೊದಲ 2 ಪ್ರಕ್ರಿಯೆಗಳು ಯಾವುದು? ಮನಃ, ವಿಜ್ಞಾನ. ಅದೇ ಕಣ್ಣಿಂದ ಒಂದು ಮೂರ್ತಿಯನ್ನು ನಾವು ನೋಡ್ತೀವಿ. ಕಣ್ಣಿಂದ ನೋಡುವಾಗ ಇದು ನಾರಾಯಣ, ಇದು ಇನ್ನೊಂದು ಗಣೇಶ ಅಂತ ಹೇಳಿದಾಗ ಮನಸ್ಸು ಬಂತು ಅಲ್ಲಿ. ಆದರೆ ಇದರ ಅರ್ಥ ಏನು? ಗಣೇಶನಿಗೆ ಸೊಂಡಲಿದೆ, ಸೊಂಡಲಿನ ಅರ್ಥ ಏನು? ದಪ್ಪ ಲಂಬೋದರ ಅಂತ ಇರುತ್ತೆ, ಏನು ಅರ್ಥ ಏನಿದಂತು? ಕೈಯಲ್ಲಿ ಒಂದು ಮೋದಕ ಅಂತ ಇರುತ್ತೆ, ಮೋದಕ ಅಂತ ಮಾತಿಗೆ ಅರ್ಥ ಏನು? ಅದು ಹೀಗೆಲ್ಲ ಖಂಡವಾಗಿ ನಾವು ಆಲೋಚನೆ ಮಾಡಿದ್ರೆ ವಿಜ್ಞಾನ ಅಂತ ಅನಿಸ್ಕೊಡುತ್ತೆ. ಅದು ಇವಾಗ ಗಾಯತ್ರಿ ಮಂತ್ರ ತತ್ ಸವಿತರು ವರೇಣ್ಯಂ ಅಂತ ಬಂತು. ತತ್ ಸವಿತು ವರೇಣ್ಯಂ ಅಂತ 3 ಪದಗಳು ಬಂತಲ್ಲ, ಇದಕ್ಕೆ ಅರ್ಥ ಏನು? ತತ್ ಅಂದರೆ ಯಾರನ್ನು ಹೇಳುತ್ತೆ, ವರೇಣ್ಯಂ ಅಂತನ್ನೋ ಪದ ಯಾರನ್ನು ಸೂಚನೆ ಮಾಡುತ್ತೆ, ದ್ವಿತೀಯ ವಿಭಕ್ತಿಯಲ್ಲಿ ಪದ ಇದೆಯಲ್ಲ, ಯಾರನ್ನು ಸೂಚನೆ ಮಾಡುತ್ತೆ ಇತ್ಯಾದಿಯಾಗಿ ನಾವು ಆಲೋಚನೆ ಮಾಡಿದ್ರೆ ವಿಜ್ಞಾನ ಆಯಿತು. ಮನಸ್ಸು ವಿಜ್ಞಾನಕ್ಕೂ, ವಿಜ್ಞಾನ ಇಸ್ ಡೀಪರ್. ಆದ್ದರಿಂದ ಈ ಧಾರಣ ಅಂತನ್ನೋ ಕ್ರಿಯೆಯಲ್ಲಿ ಖಂಡಸ್ಮೃತಿ ಅಂತನ್ನೋದು ಪರ್ಯಾಯವಾಗಿ ಬರುತ್ತೆ. ಈ ಖಂಡಸ್ಮೃತಿ ಪರ್ಯಾಯವಾಗಿ ಬಂದಾಗ ಈ ಮನಸ್ಸು ಮತ್ತು ವಿಜ್ಞಾನ ಇದು 2 ಕೆಲಸ ಮಾಡುತ್ತೆ. ಇದು 2 ಕೆಲಸ ಮಾಡುವಾಗ ಅಹಂ ಅಂತನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಏನು? ಇನ್ಆರ್ಟಿಕ್ಯುಲೇಟ್ ಸಬ್ಜೆಕ್ಟ್. ನಾನು ನೋಡ್ತಾ ಇದ್ದೀನಿ. ಇವಾಗ ಗಾಯತ್ರಿಯಲ್ಲಿ ಧೀಮಹಿ ಅಂತನೋ ಮಾತು ಬರುತ್ತೆ. ಧೀಮಹಿ ಅಂದ್ರೆ ಏನು? ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಈ ಅಹಂಕಾರ ಸೇರಿಕೊಂಡು ಬರುತ್ತೆ. ಸ್ಪಷ್ಟವಾಗಲ್ಲದೇ ಇದ್ರೂ ಕೂಡ ಹಿನ್ನೆಲೆಯಲ್ಲಿ ಇದು ಅಹಂಕಾರ ಇದ್ದೇ ಇದೆ. ಆದ್ದರಿಂದ ಇದನ್ನ ಧಾರಣ ಇತಿ ತ್ರಿಪುಟಿ ಎಂದು ಕರೀತಾರೆ. ಧಾರಣವನ್ನ ಮನಸ್ಸು, ವಿಜ್ಞಾನ ಸ್ಪಷ್ಟವಾಗಿ ಮತ್ತು ಅವ್ಯಕ್ತವಾಗಿ ಅಹಂಕಾರ ಅಂತಲೂ ಕೂಡಿರುತ್ತೆ. ಇದು ಧಾರಣ, ಇದು ಖಂಡಸ್ಮೃತಿ. ಇದರಲ್ಲಿ ಒಂದು ಸ್ವಲ್ಪ ಪ್ರಾವೀಣ್ಯ ಬಂದ ಮೇಲೆ ಮಾನಸ ವಾಸನಾ ಬಲಾತ್, ಮನಸ್ಸಿಗೆ ಇದರ ಪರಿಪಾಕ ಆದಾಗ, ವೆನ್ ಇಂಪ್ರೆಷನ್ಸ್ ಆರ್ ಫಾರ್ಮ್ ಸಫಿಷಿಯೆಂಟ್ಲಿ, ಅಂದ್ರೆ ಏನು? ಗಾಯತ್ರಿ ಮಂತ್ರವನ್ನು ಹೇಳಿದೇನೆ ಆ ಗಾಯತ್ರಿ ಮಂತ್ರದ ಅರ್ಥ ಮನಸ್ಸಿಗೆ ಹೋದರೆ, ಅಥವಾ ಮೂರ್ತಿಯನ್ನು ನೋಡದೇನೆ, ಒಂದು ವಿಗ್ರಹವನ್ನು ನೋಡದೇನೆ ಆ ವಿಗ್ರಹದ ಚಿತ್ರ ಕಲ್ಪನೆ ಮನಸ್ಸಿನಲ್ಲಿ ಬರುವ ಹಾಗಾದರೆ ಇದು ವಾಸನಾ ಅಂತ ಕರೀತಾರೆ. ವಾಸನಾ ಅಂತನೋ ಮಾತಿಗೆ ಬಸು ಅಂದರೆ ಲೇಪನ ಮಾಡೋದು. ಈ ವಾಸನಾ ಅಂತನ್ನೋದಕ್ಕೆ ಯಾವ ದೃಷ್ಟಾಂತ ಕೊಡ್ತಾರೆ ಅಂದರೆ, ಒಂದು ಕಾವಿ ಬಣ್ಣದ ನೀರಿನಲ್ಲಿ ಒಂದು ವಸ್ತ್ರವನ್ನು ಎದ್ದಿದರೆ, ಬಟ್ಟೆಯನ್ನು ಎದ್ದಿದರೆ, ಎದ್ದು ಮೇಲೆ ತೆಗೆದ್ರೆ ಅದು ಬರೀ ಕಾವಿ ಬಣ್ಣ ಬರುತ್ತೆ. ಅದಕ್ಕೆ ಇದು ವಾಸನ. ಬಟ್ಟೆಗೆ ಬಣ್ಣ ಅಂಟುಕೊಳ್ಳೋದು ವಾಸನ. ಇದು ಅಂದ್ರೆ ಏನು? ಮನಸ್ಸು ನೋಡಿ ನೋಡಿ ಚಿಂತನೆ ಮಾಡಿ ಮಾಡಿ ಮನಸ್ಸಿಗೆ ಇದೊಂದು ಲೇಪ ಬಂದಿರುತ್ತೆ. ಅಂದ್ರೆ ಏನು? ಇದು ಹೇಗೆ ಬಟ್ಟೆ ಆ ನೀರಿನಿಂದ ಹೊರಗೆ ತೆಗೆದ ಮೇಲೂ ಕೂಡ ಬಟ್ಟೆಯನ್ನು ಆ ಬಣ್ಣವನ್ನು ಉಳಿಸ್ಕೊಳ್ಳುತ್ತೋ, ಹಾಗೆ ಎದುರಿಗೆ ಮೂರ್ತಿ ಇಲ್ಲದೇ ಇದ್ರೂ ಕೂಡ ಮನಸ್ಸಿನಲ್ಲಿ ಮೂರ್ತಿ ಸ್ಪಷ್ಟವಾಗಿ ಇರುತ್ತೆ. ಇದು ಮಾನಸ ವಾಸನ. ಈ ಮಾನಸ ವಾಸನ ಬಲಾತ್ ಇದು ಪ್ರಬಲವಾದರೆ ಆಗ ಧಾರಣ ಈಸ್ ಟು ಬಿ ಕನ್ವರ್ಟೆಡ್ ಟು ಧ್ಯಾನ. ಈ ಧ್ಯಾನ ಅಂದ್ರೆ ಏನು ಅಂದ್ರೆ ಅಖಂಡ ಸ್ಮೃತಿ ಧ್ಯಾನ.
ಅಖಂಡ ಸ್ಮೃತಿ ಎನ್ನುವುದು ಧ್ಯಾನ. ಅಖಂಡ ಸ್ಮೃತಿ ಅಂದರೆ ಅವಯವಗಳಿಲ್ಲ ಅಂತ ಅರ್ಥ ಅಲ್ಲ, ಅವಯವಗಳ ಮೇಲೆ ಪ್ರತ್ಯೇಕವಾದ ದೃಷ್ಟಿ ಇಲ್ಲ, ಇಡೀ ಒಂದು ಟೋಟಲ್ ಪಿಕ್ಚರ್ ಬರುತ್ತೆ. ಒಬ್ಬಕ್ಕೆ ಇವಾಗ ಗಾಯತ್ರಿ ಮಂತ್ರ ಅಂದರೆ ಸ್ಪಷ್ಟವಾಗಿ ಅದರ ಮಂತ್ರದ ಉದ್ದೇಶ ಏನು ಅಂತ ಮನಸ್ಸಿಗೆ ಬರುತ್ತೆ. ತತ್ ಸವಿತು ವರೆಣ್ಯಂ ಭರ್ಗೋ ದೇವಸ್ ಇವೆಲ್ಲ ಈ ಬೇರೆ ಬೇರೆ ಪದಗಳು ಅಲ್ಲಿ ಇರೋಲ್ಲ. ಅಂದ್ರೆ ಏನು, ಮನಸ್ಸಿನಲ್ಲಿ ಇರೋಲ್ಲ. ಮನಸ್ಸಿನ ಈ ಖಂಡ ಸ್ಮೃತಿಯಾದದ್ದು ಈ ವಾಸನಾ ಬಲದಿಂದ, ಅಂದರೆ ಬೈ ಪ್ರಾಕ್ಟೀಸ್, ಬೈ ಕಂಟಿನ್ಯೂಸ್ ಪ್ರಾಕ್ಟೀಸ್ ದೇ ಲೂಸ್ ದೇರ್ ಸೆಪರೇಟ್ ಐಡೆಂಟಿಟಿ, ದಿ ಪಾರ್ಟ್ಸ್, ದೇ ಆಲ್ ಬಿಕಮ್ ಒನ್. ಇವಾಗ ಮೂರ್ತಿ ಅಂದರೆ ಪಾದಗಳು ಬೇರೆ, ಕಾಲು ಕೈ ಬೇರೆ, ನಡುವು ಬೇರೆ, ವಕ್ಷಸ್ಥಲ ಬೇರೆ, ಕಿರೀಟ ಬೇರೆ ಅಂತ ಇಡೀ ಮೂರ್ತಿ ಅಲ್ಲಿ ಬರುತ್ತೆ. ಈ ಮೂರ್ತಿಯಲ್ಲಿ ಕಾಲು ಇರುತ್ತೆ, ಕೈ ಇರುತ್ತೆ, ಎಲ್ಲ ಅವಯವಗಳು ಇರುತ್ತೆ, ಇದ್ರೂ ಕೂಡ ಅಖಂಡ, ಅದು ವಿಭಾಗವಾಗಿಲ್ಲ, ಒಂದು ಟೋಟಲ್ ಐಡಿಯಾ ಬರುತ್ತೆ. ಅಂದ್ರೇನು, ಮನಸ್ಸು ಇದನ್ನ ಗ್ರಹಣ ಮಾಡೋದಕ್ಕೆ ಶಕ್ತವಾಗಿದೆ. ಧಾರಣ ಅಂತನ್ನೋದನ್ನು ಮಾಡಿದ ಮೇಲೆ ಅನೇಕ ಕಾಲ ಒಂದು ನೋಡಿ 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 ಅದಕ್ಕೆ ಪೂಜೆಗಳನ್ನು ಮಾಡಿ, ಇದಕ್ಕೆ ಕೈ ಕಾಲು ಎಲ್ಲವನ್ನು ನೋಡಿದ ಮೇಲೆ ಅನೇಕ ದಿವಸಗಳಾದ ಮೇಲೆ ಕಣ್ಣು ಮುಚ್ಕೊಂಡ್ರು ಕೂಡ ಆ ಮೂರ್ತಿ ಬರುತ್ತೆ. ಆವಾಗ ಹೊರಗೆ ಮೂರ್ತಿ ಇರಲೇಬೇಕಾಗಿಲ್ಲ, ಹೊರಗಡೆ ಪೂಜೆ ಅಂತ ಬೇಕಾಗಿಯೇ ಇಲ್ಲ, ಹೊರಗಡೆ ಸ್ತೋತ್ರಾದಿಗಳು ಬೇಕಾಗಿಯೇ ಇಲ್ಲ. ಮನಸ್ಸು ತಾನಾಗಿ ಈ ಮನಸ್ಸಿನ ಕಲ್ಪನೆಯಲ್ಲೇ ಹೋಗುತ್ತೆ. ಅಂದ್ರೆ ಏನು, ಈ ಧಾರಣಾದಲ್ಲಿ ಹೊರಗಡೆ ವಿಷಯವೂ ಇದೆ, ಒಳಗಡೆಯೂ ಇದೆ. ಬಹಿಹಿ ಅಂತಹ ಉಭಯ ಎರಡೂ ಕೂಡ ಇಲ್ಲಿದೆ. ಧ್ಯಾನದಲ್ಲಿ ಕೇವಲ ಅಂತಹ ಬಹಿಯಿಂದನೂ ಇಲ್ಲವೇ ಇಲ್ಲ, ಅಲ್ಲಿ ಬಾಹ್ಯ ಅಂತನ್ನೋದು ಪ್ರವೃತ್ತಿಯೇ ಇಲ್ಲ, ಒಳಗಡೆಯೇ ಇರತಕ್ಕಂತಹದ್ದು. ಇಲ್ಲಿ ಈ ಮನಸ್ಸಾಗಲಿ ವಿಜ್ಞಾನವಾಗಲಿ ಕೆಲಸ ಮಾಡದೇನೆ ವಿಜ್ಞಾನಕ್ಕೆ ಮಹತ್ ಅಂತನ್ನೋದು ಅಂಶವಾಗಿ ಸೇರಿಕೊಳ್ಳುತ್ತೆ. ಮಹತ್ ಅಂದ್ರೇನು, ಒಂದು ಆಕಾರವನ್ನ ಕೊಡತಕ್ಕಂತಹ ಸ್ಥಿತಿ, ಅದರಲ್ಲಿ ವಿವರಗಳಿಲ್ಲ. ಇವಾಗ ಸಾಂಖ್ಯರು ಈ ಮಹತ್ತತ್ವ ಅಂತ ಏನು ಹೇಳ್ತಾರೆ, ಈ ನೀರು ಸಮುದ್ರದಲ್ಲಿ ನೀರಿದೆ, ನೀರು ಸಮಸ್ಥಿತಿಯಲ್ಲಿ ಇದೆ, ಗಾಳಿ ಬರುತ್ತೆ, ಗಾಳಿ ಬಂದಾಗ ಒಂದು ಅಲೆ ಅಂತ ಬರುತ್ತೆ. ಈ ಅಲೆ ಬರೋದಕ್ಕೆ ಮೊದಲು ನೀರಿನಲ್ಲಿ ಸ್ವಲ್ಪ ಸರ್ಫೇಸ್ ಟೆನ್ಷನ್ ಅಂತಂತಲ್ಲ ಅದಾಗುತ್ತೆ, ಸ್ವಲ್ಪ ಅಲ್ಲಿ ಸ್ಪಂದ ಅಂತ ಆಗುತ್ತೆ. ಈ ಸ್ಪಂದ ವಿಲ್ ಡೆವಲಪ್ ಇಟ್ ಎ ವೀಚಿ ಅಂತಂದ್ರೆ ವೇವ್. ಈ ವೇವ್ ಆಗಿ ಪರಿಣಮಿಸುತ್ತೆ. ಈ ವೇವ್ ಆಗಿ ಪರಿಣಮಿಸಿದ್ದು ವಿಜ್ಞಾನ ಅಥವಾ ಮನಸ್ಸು. ಅದಕ್ಕೆ ಮುಂಚೆ ಇರತಕ್ಕಂತಹದ್ದು ಮಹತ್ತು. ಈ ಧ್ಯಾನದಲ್ಲಿ ಬರೋದು ಈ ಮಹತ್ತು. ಧ್ಯಾನದಲ್ಲಿ ನಾವು ಯಾವುದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಅಲೆಯನ್ನಲ್ಲ, ಅಲೆ ಬರೋದಕ್ಕೆ ಬೀಜಭೂತವಾದ ಕಾರಣವಾದ ಈ ಸ್ಪಂದನ, ಈ ನೀರಿನಲ್ಲಿ ಆಗತಕ್ಕಂತಹ ಸ್ಲೈಟ್ ಡಿಸ್ಟರ್ಬೆನ್ಸ್, ಇದು ಧ್ಯಾನದಲ್ಲಿ ವಸ್ತು. ಇದರಲ್ಲಿ ವಿಜ್ಞಾನ ಒಂದು ಸ್ವಲ್ಪ ಬರುತ್ತೆ. ಇವಾಗ ಧ್ಯಾನದಲ್ಲಿ ಮೊದಲ ಹಂತಗಳಲ್ಲಿ ವಿಜ್ಞಾನವೇ ಬರುತ್ತೆ. ಅನಂತರದಲ್ಲಿ ಈ ಮಹತ್ತತ್ವ ಬರುತ್ತೆ. ಅಂದ್ರೆ ಏನು, ಮೊದಲು ಧ್ಯಾನ ಮಾಡ್ತಾ ಇದ್ದಾಗ ಮಾನಸಿಕ ಪೂಜಾ ಅಂತ ಮಾಡ್ತಾರಲ್ಲ, ಆವಾಗ ಹೊರಗಡೆ ವಿಗ್ರಹವೇ ಇಲ್ಲಿದೆ, ಮನಸ್ಸಿನ ಒಳಗೆ ದೇವತೆಯನ್ನು ಕಲ್ಪನೆ ಮಾಡಿಕೊಳ್ತೀವಿ ನಾವು. ಅಜ್ಞಾನದ ಇಲ್ಲೋ ಅಥವಾ ಹೃದಯದಲ್ಲೋ ಅಥವಾ ನಮ್ಮಿಂದ ಬೇರೆಯಾಗಿ ನಮ್ಮ ಕಣ್ಣು ಮುಂದೋ ಇರೋ ಹಾಗೆ ಈ ಮನಸ್ಸಿನ ಒಂದು ವಾಸನಾ ಬಲದಿಂದ ಧ್ಯಾನ ಮಾಡೋದು ಅಂತ, ಇದನ್ನು ಧ್ಯಾನ ಅಂತ ಕರಿತೀವಿ ನಾವು. ಧ್ಯಾನ ಮಾಡೋದು ಅಂದ್ರೇನು, ಹೊರಗಿನ ಪರಿಸರ ಏನು ಇಲ್ಲದೇನೆ ಮನಸ್ಸಿನಲ್ಲೇ ಆ ಮೂರ್ತಿಯನ್ನು ವಿಭಾವನೆ ಮಾಡಿಕೊಳ್ಳೋದು. ವಿಭಾವನೆ ಮಾಡಿಕೊಂಡಾಗ ವಿಜ್ಞಾನಕ್ಕೆ ಸರಿ ಹೋಗತಕ್ಕಂತಹ ಅಂಗಗಳು ಮೊದಲು ಬರುತ್ತೆ, ಪೂರ್ವಭಾವಿಯಾಗಿ ಇದೇ ಕಾಣಿಸ್ಕೊಳ್ಳುತ್ತೆ. ಅನಂತರದಲ್ಲಿ ಈ ಅಂಗಗಳೆಲ್ಲ ಕಲಸಿ ಹೋಗಿ ಕೇವಲ ಭಾಸ, ಅದರದ್ದೊಂದು ಲೈಟ್ ಲ್ಯೂಮಿನಸ್ ಬಾಡಿ, ಇದು ಮಾತ್ರ ಕಾಣಿಸ್ಕೊಳ್ಳುತ್ತೆ. ಇದು ಮಹತ್ತು. ಕಣ್ಣಿನಲ್ಲಿರೋ ಬೆಳಕು
ಬೇರೆ ಬೇರೆ ಖಂಡಗಳಾಗಿ ಅವಯವಗಳಾಗಿ ಮಾರ್ಪಟ್ಟು ಒಂದು ರೂಪ ಅಂತ ಕಾಣುತ್ತೆ. ಈ ನೋಟದ ಹಿಂದಿರತಕ್ಕಂಥದ್ದು ಬೆಳಕು. ಈ ಧ್ಯಾನದಲ್ಲಿ ಮೊದಲು ವಿಜ್ಞಾನ ಸಹಿತವಾಗಿರುತ್ತೆ, ಅನಂತರದಲ್ಲಿ ಕೇವಲ ಮಹತ್ ಮಾತ್ರ ಇರುತ್ತೆ. ಈ ಮಹತ್ತಿದ್ದು ಅಹಂಕಾರ ಅಂತ ಅನ್ನೋದು ಕಂಟಿನ್ಯೂ ಆಗುತ್ತೆ. ಅಲ್ಲಿ ಹೇಗೆ ಮನಸ್ಸು ವಿಜ್ಞಾನದಲ್ಲಿ ಅಹಂಕಾರ ಇತ್ತೋ ಇಲ್ಲೂ ಕೂಡ ಈ ಧ್ಯಾನದಲ್ಲಿ ಅಹಂಕಾರ ಅಂತ ಅನ್ನೋದು ಕಂಟಿನ್ಯೂ ಆಗುತ್ತೆ. ಆದರೆ ಇದನ್ನು ಅಖಂಡ ಸ್ಮೃತಿ ಎಂದು ಕರೀತಾರೆ. ಅಖಂಡ ಸ್ಮೃತಿ ಎಲ್ಲಿ ಪರ್ಯವಸಾನವಾಗುತ್ತೆ, ಮುಗಿಯುತ್ತೆ ಅಂದರೆ ನಿರ್ಭಾಸ ಪರ್ಯವಸಾಯಿ. ನಿರ್ಭಾಸ ಅಂದ್ರೆ ಬೆಳಕು, ಒಂದು ಲ್ಯೂಮಿನಸ್, ಒಂದು ಬೆಳಕಿನ ಹಾಗೆ ಅದು ಕಂಡುಕೊಳ್ಳುತ್ತೆ. ಇಲ್ಲಿ ಧ್ಯಾನ ಮುಗಿಬೇಕು. ಧ್ಯಾನ ಅಂತ ಅನ್ನೋದು ಎಲ್ಲಿವರೆಗೂ ಬರುತ್ತೆ ಅಂದರೆ ಇಲ್ಲಿವರೆಗೆ ಅದು ಒಂದು ಬೆಳಕಾಗಿ ಕಾಣಬೇಕು. ಒಳಗೆ ಬೆಳಕು ಅಂತಃ ಪ್ರಕಾಶ, ಹೊರಗಿನ ಬೆಳಕಲ್ಲ, ಒಳಗೆ ಒಂದು ಬೆಳಕು ಕಾಣ್ರೆ ಆ ಧ್ಯಾನ ಅಲ್ಲಿಗೆ ಪರ್ಯವಸಾನ ಆಯಿತು, ಧ್ಯಾನದ ಕೃತಾರ್ಥತೆ ಅಲ್ಲಿ ಆಯಿತು ಅಂತ. ಆದರೆ ಈ ಧಾರಣೆಯಾಗಲಿ ಧ್ಯಾನವಾಗಲಿ ಎರಡೂ ಕೂಡ ಒಂದು ಪ್ರಯತ್ನಪೂರ್ವಕವಾಗಿ ಆಗತಕ್ಕಂಥದ್ದು. ಇವಾಗ ಧಾರಣಕ್ಕೂ ಧ್ಯಾನಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ವು. ಧಾರಣಾ ಧ್ಯಾನ ಇದು ಎರಡಕ್ಕೂ ಸಮಾಧಿಗೂ ಏನು ವ್ಯತ್ಯಾಸ ಅಂತ ಹೇಳಬೇಕು. ಈ ಧಾರಣಾ ಧ್ಯಾನ ಎರಡರಲ್ಲೂ ಕೂಡ ನಮ್ಮ ಪ್ರಯತ್ನ ಅಂತಿರುತ್ತೆ. ನಾವು ಅದಕ್ಕಾಗಿ ಕೂತ್ಕೊಳ್ಬೇಕು, ಅದಕ್ಕಾಗಿ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕು, ದೇಶ ಕಾಲಗಳಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಳ್ಳಬೇಕು, ಮತ್ತೆ ಒಂದು ಮಂತ್ರವನ್ನು, ಬೀಜಾಕ್ಷರವನ್ನು, ದೇವತಾ ಒಂದಿದನ್ನು ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು. ಅಂದರೆ ಏನು, ಆಲಂಬನ ಅಂತ ಒಂದು ಇರಬೇಕು. ಆಲಂಬನ ಅಂದರೆ ಸಪೋರ್ಟ್. ಸಮ್ ಸಪೋರ್ಟ್ ಮಸ್ಟ್ ಬಿ ದೇರ್ ಟು ಟ್ರಿಗರ್ ಆಫ್ ದಿ ಧ್ಯಾನ ಧಾರಣ. ಇದಿಲ್ಲದೇನೆ ತಾನಾಗಿ ಆಗತಕ್ಕದ್ದಲ್ಲ. ಧ್ಯಾನ ಧಾರಣೆ ಎರಡೂ ಕೂಡ ಪ್ರಯತ್ನಪೂರ್ವಕವಾದದ್ದು. ಆದರೆ ಇದು ಅಪ್ರಯತ್ನಿತವಾಗಿ, ಸ್ವಾಭಾವಿಕವಾಗಿ, ಸಹಜವಾಗಿ ತನ್ನಿಂದ ತಾನೇ ಆಗಿದ್ದರೆ ಸಮಾಧಿ. ಇವರ ಪರಿಭಾಷೆಯಲ್ಲಿ ಅವರಿಗೆ ಎಷ್ಟು ಮನಸ್ಸಿನ ಸಂಸ್ಕಾರ ಆಗಿರುತ್ತೆ ಅಂದರೆ, ಈ ಧ್ಯಾನದ ಬಲದಿಂದ ಏನು ಶ್ರಮ ಇಲ್ಲದೆ, ಆಯಾಸ ಇಲ್ಲದೆ, ಪ್ರಯತ್ನ ಇಲ್ಲದೆ ಸಮಾಧಿಯಲ್ಲಿ ಇವನೇ ಹೋಗ್ಬಿಡ್ತಾನೆ. ಸಮಾಧಿ ವಿಲ್ ಫ್ಲಡ್ ಹಿಮ್. ಇವನ್ ಬಂದು ಅವರಿಗೆ ಮೂಡಿಸ್ಬಿಡುತ್ತೆ. ಅಂದ್ರೆ ಇವನೇನು ಪ್ರಯತ್ನ ಪಡಬೇಕಾಗಿಲ್ಲ, ಇವನು ಅದಕ್ಕಾಗಿ ಆಸೆ ಪಡಬೇಕಾಗಿಲ್ಲ, ಅಥವಾ ಅದಕ್ಕಾಗಿ ಪ್ರಯತ್ನ ಪಡಬೇಕಾಗಿಲ್ಲ. ಅಂದರೆ ಸಮಾಧಿ ಅಂತನ್ನೋದನ್ನ ಸಮ್ಯಕ್ ಆಧೀಯತೆ ಮನಃ ಸ್ವತಯೇವ ಇದು ಸಮಾಧಿ. ತಾನಾಗಿಯೇ ಮನಸ್ಸು ಹೋಗಿ ಎಲ್ಲಿ ನಿಲ್ಲುತ್ತೋ ಇದು ಸಮಾಧಿ. ಆದರೆ ಈ ಬೆಳಕಲ್ಲಿ, ಈ ಬೆಳಕು ಅಂತ ಒಂದು ಬಂತಲ್ಲ, ಈ ಬೆಳಕಿನಲ್ಲಿ ಏನಾಗಿದೆ, ಖಂಡಗಳೆಲ್ಲ ಹೋಗಿದೆ, ಅವಯವಗಳು ಹೋಗಿದೆ, ಫ್ರಾಗ್ಮೆಂಟ್ಸ್ ದೇ ಹ್ಯಾವ್ ಡಿಸಪಿಯರ್ಡ್ ಇನ್ ಎ ಟೋಟ್ಯಾಲಿಟಿ. ಈ ಫ್ರಾಗ್ಮೆಂಟ್ಸ್ ಡಿಸಪಿಯರ್ಡ್ ಅಂದ್ರೆ ಏನಂತ ಅಂದ್ರೆ ವಿಜ್ಞಾನ ಮತ್ತು ಮನಸ್ಸು ಹೋಗಿದೆ ಅಂತಷ್ಟೇ. ಧಾರಣಾ ಧ್ಯಾನಗಳಲ್ಲಿ ಮನ ಮತ್ತು ವಿಜ್ಞಾನ ಎರಡೂ ಕೂಡ ಲಯ ಸ್ಥಿತಿಯನ್ನು ಹೊಂದಿದೆ, ಲೀನವಾಗಿ ಹೋಗಿದೆ. ಅಂದ್ರೆ ಮನಸ್ಸು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ವಿಜ್ಞಾನ ಕೆಲಸ ಮಾಡ್ತಾ ಇಲ್ಲ. ಯಾವಾಗ ಬೆಳೆದಾಗ ನಿರ್ಭಾಸ ಮಾತ್ರ ಅಂತ ಬಂದಾಗ ಈ ಮನಸ್ಸು ಅಂತನ್ನೋದಾಗಲಿ, ಅನಾಲಿಟಿಕಲ್ ಇಂಟೆಲೆಕ್ಟ್ ಇದಾಗಲಿ ಕೆಲಸ ಮಾಡ್ತಾ ಇಲ್ಲ. ಇನ್ನು ಈ ಸಮಾಧಿ ಅಂತನ್ನೋವಾಗಲೋ ಅಂದ್ರೆ ಈ ಮಹತ್ತು ಕೂಡ ಕೆಲಸ ಮಾಡ್ತಾ ಇಲ್ಲ. ಮಹತ್ತು ಕೆಲಸ ಮಾಡ್ದೇನೆ ಅವ್ಯಕ್ತ ಅಂತನ್ನೋ ಸ್ಥಿತಿಯಲ್ಲಿ ಸಮಾಧಿ ಇದೆ. ಅಂದ್ರೆ ಅವನಿಗೆ ಹೊರಗಿನ ಯಾವುದರ ಪರಿವೆಯೂ ಇಲ್ಲ. ನಾನು ಇದನ್ನ ಧ್ಯಾನ ಮಾಡ್ತಾ ಇದ್ದೀನಿ ಅಂತನ್ನೋ ಪರಿವೇ ಇಲ್ಲ. ಸಮಾಧಿ ಅಂತನ್ನೋದು ಏನು ಹೇಳ್ತಾರೆ, ತ್ರಿಪುಟಿ ನಾಶ. ಈ ತ್ರಿಪುಟಿ ಅಂತನ್ನೋದು ನಾಶವಾಗುತ್ತೆ. ಏನು ತ್ರಿಪುಟಿ ಅಂತನ್ನೋದು ಅಂದರೆ ಧ್ಯಾತ, ಧ್ಯೇಯ ಮತ್ತು ಧ್ಯಾನ.
ಧ್ಯಾತ ಅಂದ್ರೆ ಅಹಂಕಾರ ಇಟ್ಟುಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತನವನು ಧ್ಯಾತೃ, ಧ್ಯಾನ ಮಾಡತಕ್ಕವನು ಧ್ಯಾತ. ಪ್ರಥಮ ವಿಭಕ್ತಿಯಲ್ಲಿ ಧ್ಯಾತ, ಧ್ಯಾತೃ ಶಬ್ದ ಋಕಾರ ಅಂತ ಪುಲ್ಲಿಂಗೋ ಧ್ಯಾತೃ ಶಬ್ದ. ಅದರ ಮೊದಲನೇ ವಿಭಕ್ತಿಯಲ್ಲಿ ಧ್ಯಾತ ಅಂತಾಗುತ್ತೆ. ಧ್ಯಾತ, ಧ್ಯಾತಾರು, ಧ್ಯಾತಾರ. ಮತ್ತು ಧ್ಯೇಯ, ಯಾವುದನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೀವೋ ಅದು ಧ್ಯೇಯ, ಆಬ್ಜೆಕ್ಟ್ ಆಫ್ ಕಾಂಟೆಂಪ್ಲೇಷನ್. ಇದು ಎರಡನ್ನು ಯಾವುದು ಕೂಡಿಸುತ್ತೋ ಅದು ಧ್ಯಾನ.